ಅಂತಂದರೆ ಒಂದು CNN ರೂಲನ್ನು ಅಪ್ಲೈ ಮಾಡಿದ್ದಾರೆ. CNN ರೂಲ್ ಬಂದಾದ್ಮೇಲೆ ದೇರ್ ಇಸ್ ಅನ್ 70 ಆ್ಯಂಡ್ 30%. CET ಎಕ್ಸಾಮನ್ನು 70% ಕನ್ಸಿಡರ್ ಮಾಡಿದರೆ TET ಪತ್ರಿಕೆ 2 ಅನ್ನು 20% ಕನ್ಸಿಡರ್ ಮಾಡ್ತಾನೆ. ಆ್ಯಂಡ್ ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಡಿಗ್ರಿ ಪರ್ಸೆಂಟೇಜನ್ನು 8% ಕನ್ಸಿಡರ್ ಮಾಡ್ತಾನೆ. ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳು 2% ಕನ್ಸಿಡರ್ ಮಾಡ್ತಾನೆ. ಸೊ ಅಂದರೆ ಈ CNN ರೂಲನ್ನು ಅಪ್ಲೈ ಮಾಡಿದ ಮೇಲ್ಗಡೆ 6 to 8 ಅವ್ರಿಗೆ ಬ್ಯಾಕಪ್ ಸ್ಕೋರ್ ಚೇಂಜಸ್ ಆಗುತ್ತಾರೆ. ಆ ಬ್ಯಾಕಪ್ ಸ್ಕೋರನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂತ ನಾನು ನಿಮಗೆ ಮೇಲ್ಗಡೆ ಸ್ಕ್ರೀನ್ ಮೇಲ್ಗಡೆ ಬರ್ತಕ್ಕಂಥ ಇಮೇಜನ್ನು ಅಬ್ಸರ್ವ್ ಮಾಡಿರಿ. ಇದಾದ್ಮೇಲ್ಗಡೆ ಇನ್ನೊಂದು ಏನು ಬಿಗ್ ಚೇಂಜಸ್ ಮಾಡಿದ್ದಾನೆ ಇದರಲ್ಲಿ ಅಂತಂದರೆ, ಯಾರು BSc ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸನ್ನು ಓದಿರ್ತಾರಲ್ಲ ಅವ್ರಿಗೆ ಬಯಾಲಜಿ ಮತ್ತು ಕೆಮಿಸ್ಟ್ರಿ ಕ್ವಶನ್ಸ್ಗಳು ಕ್ವಶನ್ ಪೇಪರ್ದಲ್ಲಿ ಬರೋದು ಡೌಟು. ಜೀವವಿಜ್ಞಾನಗಳಿಗೆ ರಸಾಯನಶಾಸ್ತ್ರ ಮತ್ತು ಜೀವವಿಜ್ಞಾನ ಅಂದರೆ ಬಯಾಲಜಿ ಕೆಮಿಸ್ಟ್ರಿ ಕ್ವಶನ್ಸ್ಗಳನ್ನು ಮಾತ್ರ ಏನು ಮಾಡಬೇಕಾಗತ್ತೆ, ಅಟೆಂಡ್ ಮಾಡಬೇಕಾಗತ್ತೆ. ಇದು ಬಿಗ್ ಚೇಂಜಸ್. ಸೊ ಒಟ್ಟು 15,000 ವೇಕೆನ್ಸಿಗಳನ್ನು ಕರೆದಿದ್ದಾನೆ. ಯಾವ್ಯಾವುದರಲ್ಲಿ ಅಂತಂದರೆ 1 to 8 ಅದಾವೆ ನೋಡ್ರಿ. ಸೊ ನಾವು ದೇರ್ ಆರ್ 900 ಪೋಸ್ಟ್ ಅದಾವೆ ರೀ. ಸೊ 1 to 8 ರೀ ದೈಹಿಕ ಶಿಕ್ಷಣ ಶಿಕ್ಷಕರು 150 ಅದಾವೆ ರೀ. ಪದವಿ 6 to 8 8,500 ಅದಾವೆ ರೀ. ಮತ್ತು ಗಣಿತ ವಿಜ್ಞಾನ ಶಿಕ್ಷಕರು 500 ಅದಾವೆ ರೀ. ಆ್ಯಂಡ್ ಪ್ರೌಢಶಾಲಾ ಶಿಕ್ಷಕರು ಎಷ್ಟು ಅದಾವೆ ರೀ, 4,500 ಅದಾವೆ. ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ 450 ಪೋಸ್ಟ್ಗಳನ್ನು ಕಾಲ್ ಮಾಡಿದ್ದಾರೆ. ಈ ಎಕ್ಸಾಮ್ಸ್ ಆಗೋಕ್ಕಿಂತ ಮುಂಚೆ ಇನ್ನೊಮ್ಮೆ TETಯನ್ನು ಕಾಲ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾರೆಲ್ಲ TET ಸ್ಕೋರನ್ನು ಚೆನ್ನಾಗಿ ಮಾಡ್ಕೋಬೇಕಂತಿದ್ದಿರಲ್ಲ, ಸೊ ಬಿ ಪ್ರಿಪೇರ್ ವೆಲ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದ್ಕೊಳ್ಳೋಣ. ನಮ್ಮ ಪೇಜನ್ನು ಫಾಲೋ ಮಾಡಿರಿ ಆ್ಯಂಡ್ ಪೇಜನ್ನು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಥ್ಯಾಂಕ್ ಯು.